ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಜಾವಾಸ್ಕ್ರಿಪ್ಟ್ ಔಟ್ಪುಟ್ ಅಂದರೆ ಏನು ಅಂತ ಹೇಳ್ಕೊಡ್ತೀನಿ. ಸೊ ಜಾವಾಸ್ಕ್ರಿಪ್ಟ್ನ 4 ಥರ ಬ್ರೌಸರಲ್ಲಿ ಡಿಸ್ಪ್ಲೇ ಮಾಡ್ಬೋದು. ಸೊ ಮೊದಲನೇದಾಗಿ ಇನ್ನರ್ ಎಚ್ ಟಿ ಎಮ್ ಎಲ್ ಯೂಸ್ ಮಾಡಿಕೊಂಡು ಡಿಸ್ಪ್ಲೇ ಮಾಡ್ಬೋದು. ಆಮೇಲೆ ಡಾಕ್ಯುಮೆಂಟ್.ರೈಟ್ ಯೂಸ್ ಮಾಡ್ಕೊಂಡು ಡಿಸ್ಪ್ಲೇ ಮಾಡ್ಬೋದು. ಆಮೇಲೆ ವಿಂಡೋ.ಅಲರ್ಟ್ ಅದನ್ನು ಆ ಫಂಕ್ಷನ್ ಕೂಡ ಯೂಸ್ ಮಾಡ್ಕೊಂಡು ಡಿಸ್ಪ್ಲೇ ಮಾಡ್ಬೋದು. ಆಮೇಲೆ ಫೈನಲ್ ಆಗಿ ಬ್ರೌಸರ್ ಕನ್ಸೋಲಲ್ಲಿ ಕೂಡ ನಾವು ಕನ್ಸೋಲ್.ಲಾಗ್ ಅನ್ನೋ ಫಂಕ್ಷನ್ನ ಯೂಸ್ ಮಾಡಿಕೊಂಡು ಡೇಟಾನ ಡಿಸ್ಪ್ಲೇ ಮಾಡ್ಬೋದು. ಸೊ ಔಟ್ಪುಟ್ನ ಡಿಸ್ಪ್ಲೇ ಮಾಡ್ಬೋದು. ಸೊ ಇವಾಗ ಡೈರೆಕ್ಟಾಗಿ ಕೋಡಿಂಗ್ ಹೋಗ್ಬಿಟ್ಟು ಸೊ ನೋಡೋಣ ಹೆಂಗೆ ಅದನ್ನು ಎಕ್ಸಿಕ್ಯೂಟ್ ಮಾಡೋದು ಅಂತ. ಇವಾಗ ನನ್ನ ಹತ್ರ ಸಿಂಪಲ್ಲಾಗಿ ಒಂದು HTML ಸ್ಟ್ರಕ್ಚರ್ ಇದೆ. ಒಂದು ಪ್ಯಾರಾಗ್ರಾಫ್ ಹಾಕ್ಕೊಂಡಿದ್ದೀನಿ. ಸೊ ಪ್ಯಾರಾಗ್ರಾಫ್ಗೆ ಒಂದು ಐ ಡಿ ಹಾಕ್ಕೊಂಡಿದ್ದೀನಿ, ಪ್ಯಾರಾ ಅಂತ. ಆಮೇಲೆ ಅದರಲ್ಲಿ ಐ ಆಮ್ ಅ ಪ್ರೊಫೆಷ್ನಲ್ ಕೋಡರ್ ಅಂತ ಕೂಡ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಒಂದು ಸ್ಕ್ರಿಪ್ಟ್ ಟ್ಯಾಗ್ ತೊಗೊತೀನಿ. ಟ್ಯಾಗ್ ನಾನು ಏನು ಮಾಡ್ತೀನಿ, ಹೆಡ್ಡಲ್ಲಿ ಹಾಕ್ಕೊತೀನಿ. ನೋಡಿ ಫ್ರೆಂಡ್ಸ್, ಜಾವಾಸ್ಕ್ರಿಪ್ಟ್ ನಾವು ಯಾವತ್ತೂ ಸ್ಕ್ರಿಪ್ಟ್ ಟ್ಯಾಗ್ ಒಳಗಡೆ ಬರೀಬೇಕು. ಸೊ ಇವಾಗ ನಾನೇನು ಮಾಡ್ತೀನಿ, ಇನ್ನರ್.HTML ಯೂಸ್ ಮಾಡಿಕೊಂಡು ಪ್ಯಾರಾಗ್ರಾಫ್ ಕಂಟೆಂಟ್ನ ಚೇಂಜ್ ಮಾಡ್ತೀನಿ. ಸೊ ಅದಕ್ಕೆ document.get document by ID. ಯಾವ ಐ ಡಿ ತೊಗೊಬೇಕು, ನಾನು ಪ್ಯಾರಾ ಅನ್ನೋ ಐ ಡಿ ತೊಗೊತೀನಿ. ಡಾಟ್ ಇನ್ನರ್ equals hello ವರ್ಲ್ಡ್. ಸೊ ಫ್ರೆಂಡ್ಸ್, ಇವಾಗ ನಾನು ಈ ಫಂಕ್ಷನ್ನ ಎಕ್ಸಿಕ್ಯೂಟ್ ಮಾಡಿದ್ರೆ ಇದು ಏನಾಗುತ್ತೆ, ಪ್ಯಾರಾಗ್ರಾಫ್ ಇದೆ. ಈ ಪ್ಯಾರಾಗ್ರಾಫ್ ಐ ಡಿ ಒಳಗಡೆ ಇರೋ ಕಂಟೆಂಟ್ನ ನಾನು ಚೇಂಜ್ ಮಾಡ್ತಾಯಿದ್ದೀನಿ. ಸೊ ಐ ಆಮ್ ಅ ಪ್ರೊಫೆಷ್ನಲ್ ಕೋಡ್ಲರ್ ಚೇಂಜ್ ಆಗಿ ಹಲೋ ವರ್ಲ್ಡ್ ಅಂತ ಬರುತ್ತೆ. ಆದರೆ ಇಲ್ಲೊಂದು ಪ್ರಾಬ್ಲಮ್ ಇದೆ. ನಾನು ಸ್ಕ್ರಿಪ್ಟ್ನ ಲೋಡ್ ಮಾಡ್ತಾಯಿದ್ದೀನಿ. ಸೊ ಡಾಕ್ಯುಮೆಂಟೇ ಇನ್ನೂ ಲೋಡ್ ಆಗಿರಲ್ಲ. ಸೊ ಡೈರೆಕ್ಟಾಗಿ ನಾನು ಸ್ಕ್ರಿಪ್ಟ್ನ ಫಸ್ಟ್ ಲೋಡ್ ಮಾಡ್ತಾಯಿದ್ದೀನಿ. ಸೊ ಜಾವಾಸ್ಕ್ರಿಪ್ಟಲ್ಲಿ ಇದೊಂದು ನೀವು ಅರ್ಥ ಮಾಡ್ಕೊಬೇಕು, ಇದು ರನ್ ಆಗಲ್ಲ. ಸೊ ಇವಾಗ ನೋಡಿ, ರನ್ ಮಾಡ್ತೀನಿ ಬ್ರೌಸರಲ್ಲಿ ಹೋಗ್ಬಿಟ್ಟು, ಹಂಗೆ ಇದೆ. ಸೊ ಐ ಆಮ್ ಅ ಪ್ರೊಫೆಷ್ನಲ್ ಕೋಡರ್ ಅಂತ ಇದೆ, ಹಲೋ ವರ್ಲ್ಡ್ ಅಂತ ಚೇಂಜ್ ಆಗಿಲ್ಲ. ಸೊ ಇವಾಗ ನಾನೇನು ಮಾಡ್ತೀನಿ, ಈ ಸ್ಕ್ರಿಪ್ಟ್ನ ತೆಗೆದುಬಿಟ್ಟು ಪ್ಯಾರಾಗ್ರಾಫ್ ಟ್ಯಾಗ್ ಕೆಳಗಡೆ ಹಾಕ್ತೀನಿ. ರನ್ ಮಾಡ್ತೀನಿ ನೋಡಿ, ಹಲೋ ವರ್ಲ್ಡ್ ಅಂತ ಚೇಂಜ್ ಆಯಿತು. ಏನಕ್ಕೆ ಚೇಂಜ್ ಆಯಿತು ಅಂದರೆ, ನಾವಿಲ್ಲಿ ಏನು ತೊಗೊಂಡಿದ್ದೀರಿ, document.getElementById. ಫಸ್ಟು ಡಾಕ್ಯುಮೆಂಟ್ ಲೋಡ್ ಆಗ್ಬೇಕು ತಾನೆ. ಲೋಡ್ ಆದಮೇಲೆ ನಾವು ಈ ಐ ಡಿ ತೊಗೊಬೇಕು. ಈ ಐ ಡಿ ಆಮೇಲೆ ಈ ಕಂಟೆಂಟ್ನ ನಾವು ಚೇಂಜ್ ಮಾಡ್ಬೋದು. ಫಸ್ಟೇ ನಾವು ಜಾವಾಸ್ಕ್ರಿಪ್ಟ್ ಬರೆದ್ರೆ ಇದು ವರ್ಕ್ ಆಗಲ್ಲ. ಸೊ ಇನ್ನರ್.HTML ಹೆಂಗೆ ವರ್ಕ್ ಆಗುತ್ತೆ ಅಂತ ಗೊತ್ತಾಯ್ತಲ್ಲ ಫ್ರೆಂಡ್ಸ್. ಸೊ ಇವಾಗ ಹಲೋ ವರ್ಲ್ಡ್ ಬದಲು ನಾನು ಡೈರೆಕ್ಟಾಗಿ ಬೇಕಾದ್ರೆ ಒಂದು ನಂಬರ್ ಹಾಕ್ಬಿಟ್ಟು ಕೂಡ ಬರೀಬೋದು, ನಂಬರ್ ಅಡಿಷನ್ ಮಾಡ್ಬೋದು, ಏನು ಬೇಕಾದ್ರೂ ಮಾಡ್ಬೋದು. 10+70 ಅಂತ ಕೊಟ್ಟಿದ್ದೀನಿ. ಸೊ ನೋಡಿ, ಇವಾಗ ಇದನ್ನು ರನ್ ಮಾಡ್ತೀನಿ 81 ಸೊ ನಾವು ಅರ್ಥಮೆಟಿಕ್ ಆಪ್ರೇಷನ್ಸ್ ಕೂಡ ಮಾಡ್ಬೋದು, ಟೆಕ್ಸ್ಟ್ ಕೂಡ ಬರೀಬೋದು, ಆಮೇಲೆ HTML ಟ್ಯಾಗ್ ಕೂಡ ಬರೀಬೋದು. ಸೊ ನೋಡಿ, ಇದರೊಳಗೆ ನಾನು ಇವಾಗ H1 ಟ್ಯಾಗ್ ಹಾಕ್ತೀನಿ. H1 ಟ್ಯಾಗ್ ಹಾಕ್ಬಿಟ್ಟು ಹಾಯ್ ಅಂತ ಬರೀತೀನಿ. ಸೊ ಇದು ಇನ್ನರ್.HTML ಆಗಿರೋದ್ರಿಂದ HTML ಕೂಡ ತೊಗೊಂಡುತ್ತೆ. ನೋಡಿ, H1 ಟ್ಯಾಗ್ ಕೂಡ ರನ್ ಆಯಿತು. ನಾನು ಟೆಕ್ಸ್ಟ್ ಅಲ್ದಿರ HTML ಟ್ಯಾಗ್ ಕೂಡ ಹಾಕ್ಬೋದು, ನಂಬರ್ಸ್ ಹಾಕಿ ಅರ್ಥಮೆಟಿಕ್ ಆಪ್ರೇಟರ್ಸ್ ಕೂಡ ಬರೀಬೋದು. ಸೊ ಇವಾಗ ಸೆಕೆಂಡ್ ವೇ ಹೆಂಗೆ ಅಂತ ನೋಡೋಣ. ಸೆಕೆಂಡ್ ವೇ ಹೆಂಗೆ ಅಂದರೆ document.write. ಸೊ ಇವಾಗ ನಾನೇನು ಮಾಡ್ತೀನಿ, ಡೈರೆಕ್ಟಾಗಿ ಇಲ್ಲಿ ಇನ್ನೊಂದು ತೊಗೊತೀನಿ, document.write ಸೊ ವೆಲ್ಕಮ್ ಅಂತ ಬರೀತೀನಿ. ಇದನ್ನು ಎಕ್ಸಿಕ್ಯೂಟ್ ಮಾಡಿ ನೋಡೋಣ ಹೆಂಗೆ ಬರುತ್ತೆ ಅಂತ. ಸೊ ನೋಡಿ, document.write ಒಳಗಡೆ ವೆಲ್ಕಮ್ ಅಂತ ಕೊಟ್ಟೆ, ಅದು ಬ್ರೌಸರಲ್ಲಿ ಹಿಂಗೆ ಡಿಸ್ಪ್ಲೇ ಆಗುತ್ತೆ. ಸೊ ಇದು ಒಂದು ವೇ ಆಫ್ ಡೇಟಾನ ನಾವು ಈ ಥರ ಕೂಡ ಡಿಸ್ಪ್ಲೇ ಮಾಡ್ಬೋದು. ಸೊ ಥರ್ಡ್ ವೇಗೆ ಹೋಗೋಣ ಹಿಂಗೆ ಅಂತ, window.alert. ಸೊ window.alert ಅಂದರೆ ಈ ಅಲರ್ಟ್ ಒಳಗಡೆ
ಹಲೋ ಅಂತ ಕೊಡ್ತೀನಿ. ನಾನು ರನ್ ಮಾಡಿದ ತಕ್ಷಣ ನನಗೆ ಒಂದು ಅಲರ್ಟ್ ಬಾಕ್ಸ್ ಬರುತ್ತೆ ನೋಡಿ. ನಾನು ಏನು ಅಲರ್ಟ್ ಒಳಗಡೆ ಕೊಟ್ಟಿದ್ದೆ ಅದು ಬರುತ್ತೆ. ಸೊ ಇದನ್ನು ಅಲರ್ಟ್ ಬಾಕ್ಸ್ ಅಂತ ಕೂಡ ಕೊಡೈತಾರೆ. ನಾನು ರಿಫ್ರೆಶ್ ಮಾಡಿದ ತಕ್ಷಣ ನನಗೆ ಅಲರ್ಟ್ ಬಂತು, ಯಾಕೆಂದರೆ ನಾನು ವಿಂಡೋ ಡಾಟ್ ಅಲರ್ಟ್ ಕೊಟ್ಟಿದ್ದೀನಿ. ಇದು ವಿಂಡೋ ಡಾಟ್ ಅಲರ್ಟ್ ಅಲ್ದಿರೋ ನಾನು ಬರೀ ಅಲರ್ಟ್ ಕೊಟ್ಟು ಇದು ಕೂಡ ಬರುತ್ತೆ ನೋಡಿ. ಅಲರ್ಟಲ್ಲಿ ನಾನು ಇವಾಗ 5+2 ಅಂತ ಕೊಡ್ತೀನಿ. 2 ಅಲರ್ಟ್ ಬರಬೇಕಿಲ್ಲ ನನಗೆ, ವಿಂಡೋ ಡಾಟ್ ಅಲರ್ಟು ಮತ್ತು ಅಲರ್ಟು. ಸೊ ಇವಾಗ ರಿಫ್ರೆಶ್ ಮಾಡಿದ್ರೆ ಫಸ್ಟು ನನಗೆ ವಿಂಡೋ ಡಾಟ್ ಅಲರ್ಟ್ ಹಲೋ ಅಂತ ಬಂತು. ಸೊ ನೆಕ್ಸ್ಟ್ ಇನ್ನೊಂದು ಅಲರ್ಟು ನನಗೆ ನಾನೇನು ಅಡಿಷನ್ ಬರ್ತಿದ್ದೆ 5+2, ಸೊ ಅದು ಕೂಡ ಬಂತು. ಅಲರ್ಟ್ ಬಂದಾದ್ಮೇಲೆ ನನಗೆ ಮಿಕ್ಕಿರೋ ಬ್ರೌಸರು ಡೇಟಾ ಡಿಸ್ಪ್ಲೇ ಆಗುತ್ತೆ. ಸೊ ಗೊತ್ತಾಯ್ತಲ್ಲ ಫ್ರೆಂಡ್ಸ್. ಆಮೇಲೆ ಇವಾಗ ನನಗೆ ಒಂದು ಬಟನ್ ಇದೆ ಅಂದ್ಕೊಳ್ಳಿ. ಸೊ ಇಲ್ಲೊಂದು ಬಟನ್ ಕೊಡ್ತೀನಿ. ಸೊ ಬಟನ್ ತೊಗೊತೀನಿ, ಇಲ್ಲಿ ಕ್ಲಿಕ್ ಅಂತ ತೊಗೊತೀನಿ. ಸೊ ಇಲ್ಲಿ ನಾನೇನು ಮಾಡ್ತೀನಿ, ಆನ್ ಕ್ಲಿಕ್ ಬರೀತೀನಿ. ಆನ್ ಕ್ಲಿಕ್ ಈಕ್ವಲ್ಸ್ ಅಲರ್ಟ್ ಅಂತ ಬರೀತೀನಿ. ನೋಡೋಣ ಹಿಂಗೆ ವರ್ಕ್ ಆಗುತ್ತೋ ಇಲ್ವೋ ಅಂತ. ಸೊ ಆನ್ ಕ್ಲಿಕ್ ಸುಮ್ಮನೆ ಒಂದು ನಂಬರ್ ಬರೀತೀನಿ 555 ಅಂತ. ಸೊ ನನಗೆ ಇವಾಗ ಬಟನ್ ಬಂದಿದೆ ನೋಡಿ. ಬಟನ್ ಕ್ಲಿಕ್ ಮಾಡಿದ ತಕ್ಷಣ ನನಗೆ 555 ಅಂತಲೂ ಬರುತ್ತೆ. ಸೊ ಬಟನ್ ಯೂಸ್ ಮಾಡ್ಕೊಂಡು ಕೂಡ ನಾವು ಡೇಟಾಸ್ನ ಜಾವಾಸ್ಕ್ರಿಪ್ಟಲ್ಲಿ ಈ ಥರ ಸ್ಟೋರ್ ಮಾಡ್ಕೊಬೋದು, ಡಿಸ್ಪ್ಲೇ ಮಾಡ್ಬೋದು. ಸೊ ಇವಾಗ ಫೈನಲ್ ಆಗಿ ಕನ್ಸೋಲ್ ಇದೆ. ಕನ್ಸೋಲ್ ಅಂದರೆ ಏನು ಅಂತ ತೋರಿಸ್ತೀನಿ. ಕನ್ಸೋಲ್ ಅಂದರೆ ಇವಾಗ ಕನ್ಸೋಲ್ ಡಾಟ್ ಲಾಗ್ ಐ ವೆಲ್ಕಮ್ ಟು Techie. ಸೊ ನಾನಿವಾಗ ಅಲರ್ಟ್ನ ತೆಗೆದುಬಿಡ್ತೀನಿ. ಸೊ ಇದು ಕಮೆಂಟ್ ಮಾಡಿಬಿಡ್ತೀನಿ, ಅಂದರೆ ನಾನು ರಿಫ್ರೆಶ್ ಮಾಡಿದಾಗೆಲ್ಲ. ಸೊ ಇವಾಗ ನನಗೆ ಹಾಯ್ ವೆಲ್ಕಮ್ ಟು ನಿಕ್ಕಿ ಟೆಕ್ಕಿ ಯೂಟ್ಯೂಬ್ ಚಾನಲ್ ಅಂತ ಬರ್ತಾ ಇಲ್ಲ. ಸೊ ಯಾಕೆ ಅಂದರೆ ಇದು ಕನ್ಸೋಲಲ್ಲಿ ಡಿಸ್ಪ್ಲೇ ಆಗಿರೋದು. ಸೊ ಕನ್ಸೋಲ್ಗೆ ಹೆಂಗೆ ಡಿಸ್ಪ್ಲೇ ಮಾಡೋದು ಅಂತ ತೋರಿಸ್ತೀನಿ. ಸೊ ನೀವು F12 ಪ್ರೆಸ್ ಮಾಡಿದ್ರೆ, ಇಲ್ಲ ರೈಟ್ ಕ್ಲಿಕ್ ಮಾಡಿಬಿಟ್ಟು ಇನ್ಸ್ಪೆಕ್ಟ್ ಹೋದ್ರೂ ನಿಮಗೆ ಇಲ್ಲಿ ಕನ್ಸೋಲ್ ಸಿಗುತ್ತೆ. ಸೊ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ನಾನು ಏನು ಕನ್ಸೋಲಲ್ಲಿ ಇಲ್ಲಿ ಏನು ಬರ್ದಿದ್ದೀನಿ ಕೋಡಲ್ಲಿ, ಕನ್ಸೋಲ್ ಡಾಟ್ ಲಾಗ್ ಹಾಯ್ ವೆಲ್ಕಮ್ ಟು ನಿಕ್ಕಿ ಟೆಕ್ಕಿ ಯೂಟ್ಯೂಬ್ ಚಾನಲ್ ನೋಡಿ, ಅದು ಇಲ್ಲಿ ಬಂದಿದೆ, ಕನ್ಸೋಲಲ್ಲಿ ಬಂದಿದೆ. ಸೊ ಕನ್ಸೋಲಲ್ಲಿ ನಾವು ಏನಕ್ಕೆ ಡಿಸ್ಪ್ಲೇ ಮಾಡ್ತೀವಿ ಅಂದರೆ, ನಾವೇನಾದರೂ ಎರರ್ಸ್ನ ಐಡೆಂಟಿಫೈ ಮಾಡಬೇಕು, ಇಲ್ಲ ಡಿಬಗ್ ಮಾಡಬೇಕು. ಸೊ ಅಂಥ ಟೈಮಲ್ಲಿ ಮಾತ್ರ ನಾವು ಕನ್ಸೋಲ್ನ ಬರ್ಕೊತೀವಿ. ಸೊ ಇವಾಗ ಆ ಫಂಕ್ಷನ್ ಎಕ್ಸಿಕ್ಯೂಟ್ ಆಗಿಲ್ಲ, ಸೊ ಆ ಫಂಕ್ಷನ್ ಒಳಗಡೆ ಹೋಗ್ತಾ ಇದೆಯೋ ಇಲ್ವೋ ಅನ್ನೋ ಚೆಕ್ ಮಾಡ್ಕೊಳಕ್ಕೆ ನಾವು ಕನ್ಸೋಲ್ ಲಾಗಲ್ಲಿ ಬರಿತೀರಿ. ಸೊ ನಿಮಗೆ ಕ್ಲಿಯರಾಗಿ ಗೊತ್ತಾಯ್ತಲ್ಲ ಸೊ ಯಾವ್ಯಾವ ರೀತಿ ಬರಿಬೋದು ಅಂತ. ಸೊ ಒಂದು ಇನ್ನರ್ HTML ಯೂಸ್ ಮಾಡ್ಕೊಂಡು ಬರಿಬೋದು, ಇನ್ನೊಂದು ಡಾಕ್ಯುಮೆಂಟ್ ಡಾಟ್ ರೈಟ್ ಯೂಸ್ ಮಾಡಿಕೊಂಡು ನಾವು ಡೇಟಾನ ಡಿಸ್ಪ್ಲೇ ಮಾಡ್ಬೋದು, ಇನ್ನೊಂದು ಅಲರ್ಟ್ ಯೂಸ್ ಮಾಡ್ಕೊಂಡು ಮಾಡ್ಬೋದು, ಇನ್ನೊಂದು ಕನ್ಸೋಲ್ ಡಾಟ್ ಲಾಗ್ ಯೂಸ್ ಮಾಡಿಕೊಂಡು ನಾವು ಜಾವಾಸ್ಕ್ರಿಪ್ಟಲ್ಲಿ ಡೇಟಾನ ಡಿಸ್ಪ್ಲೇ ಮಾಡ್ಬೋದು. ಸೊ ಈ ವಿಡಿಯೋ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗಿದೆ ಅನಿಸುತ್ತೆ. ಸೊ ಮುಂದಿನ ವಿಡಿಯೋಲಿ ಇನ್ ಡೀಟೇಲಾಗಿ ಎಲ್ಲ ಕಾನ್ಸೆಪ್ಟನ್ನು ಇನ್ ಡೀಟೇಲಾಗಿ ಹೇಳ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ.